ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ ಗೋಮಾಂಸದ ರಫ್ತು ಭಾರತ ವಿಶ್ವದಲ್ಲೇ ಅತಿ ದೊಡ್ಡದು 2ನೇ ಸ್ಥಾನದಲ್ಲಿ ಹೊಂದಿದೆ ಅಂತ. ಗೋವಿನ ಕುರಿತು ಮೊನ್ನೆ ವೀಡಿಯೋವನ್ನು ಮಾಡಿ ಹಾಕಿದ್ದೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಏನು ಅಂತ ಹೇಳಿದ್ರೆ ಭಾರತ 2ನೇ ಸ್ಥಾನದಲ್ಲಿದೆ, ಯಾಕೆ ಮೋದಿ ಇನ್ನೂ ಆ ಕಾನೂನನ್ನು ಜಾರಿಗೆ ತಂದಿಲ್ಲ ಅಂತ. ಅದಕ್ಕೆಲ್ಲ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ, ನಾನು ಅರುಣ್ ಕೃಷ್ಣ. DGFT ಅಂತ ಒಂದು ವೆಬ್ಸೈಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ದು. ಅಲ್ಲಿಗೆ ಹೋಗಿ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಅದು ಕ್ಲಿಕ್ ಮಾಡಿ ಓಪನ್ ಮಾಡಿ ಸರ್ಚ್ ಐಕಾನಲ್ಲೇ HS ಅಂತ ಹಾಕಿದಾಗ PDF ಬರುತ್ತೆ. ಅದನ್ನು ಓಪನ್ ಮಾಡಿ ಓದಿ, ನಿಮ್ಗೆ ಗೊತ್ತಾಗುತ್ತೆ ಗೋಮಾಂಸದ ರಫ್ತು ನಿಷೇಧಿಸಲಾಗಿದೆ ಅಂತ, ಪ್ರಾಹಿಬಿಟೆಡ್ ಅಂತ ಇದೆ. ಅದಕ್ಕೂ ಪೂರಕವಾಗಿ ನಿರ್ಮಲಾ ಸೀತಾರಾಮ್ ಅವರೇ ಖುದ್ದಾಗಿ ವಿಡಿಯೋವನ್ನು ಹಾಕಿದರೆ, ನೋಡ್ಕೊಂಡು ಬನ್ನಿ. Not export beef. If we understand beef as the meat which comes from the cow or the calf of the cow or the ox or the bull of a cow. The bull, calf or the cow we do not export. Protection of the bull, calf and the cow and the livestock related issues are managed by the states. ಇನ್ನೊಂದು ಕಮೆಂಟ್ ಏನಂತ ಹಾಕಿದ್ರು ಅಂತ ಹೇಳಿದ್ರೆ, ಯಾಕೆ ಮೋದಿ ಇನ್ನೂ ಈ ಕಾನೂನನ್ನು ಜಾರಿಗೆ ತಂದಿಲ್ಲ, ಅದಾದಮೇಲೆ ಮೋದಿಗೆ ಹೋಗಿ ಹೇಳೋಗು ಅಂತ ಹಾಕಿದ್ರು. ಅವ್ರಿಗೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ಫೆಡ್ರಲ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಫೆಡ್ರಲ್ ಸಿಸ್ಟಮಲ್ಲಿ ಸೆಂಟ್ರಲ್ ಲಿಸ್ಟ್ ಅಂತ ಇದೆ, ಸ್ಟೇಟ್ ಲಿಸ್ಟ್ ಅಂತ ಇದೆ, ಕನ್ಕರೆಂಟ್ ಲಿಸ್ಟ್ ಅಂತ ಇದೆ. ಸೆಂಟ್ರಲ್ ಲಿಸ್ಟ್ ಅಡಿಯಲ್ಲಿ ಯಾವುದ್ಯಾವುದಕ್ಕೆ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡ್ಬೋದು ಅಂತ ಹೇಳಿದ್ರೆ, ಡಿಫೆನ್ಸ್ ಮೆಕ್ಯಾನಿಸಮ್ ಮಿಲಿಟ್ರಿಯಲ್ಲೇ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೇ, ಮತ್ತು ಏರ್ವೇಸಲ್ಲೇ, ಮಿಲಿಟರಿ ಮತ್ತು ರೈಲ್ವೇಸಲ್ಲೇ ಇವರು ಕಾನೂನು ವ್ಯವಸ್ಥೆನ ತರ್ಬೋದು. ಸ್ಟೇಟ್ ಲಿಸ್ಟ್ ರಾಜ್ಯ ಸರ್ಕಾರ ಕಾನೂನು ಯಾವುದ್ಯಾವುದಕ್ಕೆ ಮಾಡ್ಬೋದು ಅಂತ ಹೇಳಿದ್ರೆ, ಪೊಲೀಸ್ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಕೃಷಿ ವ್ಯವಸ್ಥೆ, ಪಶುಗಳ ರಕ್ಷಣೆಯಲ್ಲಿ ಕಾನೂನನ್ನು ತರ್ಬೋದು. ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ರಾಜ್ಯ ಕೇಂದ್ರ ಎರಡೂ ಸೇರ್ಕೊಂಡು ಕಾನೂನು ಮಾಡ್ಬೋದಾದಂಥದ್ದು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಶಿಕ್ಷಣ, ಮದುವೆ ವಿಚ್ಛೇದನ ಹಾಗೆ ಲೇಬರ್ ಲಾಸನ್ನು ಇಬ್ಬರು ಸೇರ್ಕೊಂಡು ತರ್ಬೋದು. ಕರ್ನಾಟಕದಲ್ಲಿ ಆಲ್ರೆಡಿ ಲಾ ಎನ್ಫೋರ್ಸ್ಮೆಂಟಲ್ಲಿದೆ. ಅದೇನು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ 2020 ಅಂತ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೇ ಬಿಲ್ ಪಾಸ್ ಆಗಿದೆ. ಗವರ್ನರ್ ಸಹಿ ಹಾಕಿದ್ದಾರೆ, ಲಾ ಇದೆ. ಅಕಸ್ಮಾತ್ ಗೋ ರಫ್ತು ಆಗ್ತಾ ಇದೆ ಅಂತ ಹೇಳಿದ್ರೆ, ಗೋಹತ್ಯೆ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಕಾನೂನು ಬಾಹಿರ. ನಿಮ್ಮ ಕಣ್ಣು ಮುಂದೆ ಬಂದರೆ ನಿಮ್ಮ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಈ ಮಾಹಿತಿಯನ್ನು ಕೊಡುವಂಥದ್ದು, ಪೊಲೀಸವ್ರಿಗೆ ಈ ಮಾಹಿತಿಯನ್ನು ಕೊಡುವಂಥದ್ದು. ಯಾಕಂದರೆ ಇದು ಕಾಗ್ನಿಸಬಲ್ ಅಫೆನ್ಸ್, ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆ 18ನೇ ಅಧ್ಯಾಯ 44ನೇ ಶ್ಲೋಕದಲ್ಲೇ ಗೋವಿನ ರಕ್ಷಣೆ ಆದ್ಯ ಕರ್ತವ್ಯವಾಗಿದೆ ಅಂತ. ಮಾಹಿತಿ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಹಿಂದೂ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.